ನಿಮ್ಮ ಮುಖದಲ್ಲಿ ಒಂದು ಸಣ್ಣ ದಣಿವು ಕಾಣಿಸ್ತಾ ಇದೆ. ಮನಸ್ಸಿಗೆ, ಸಿದ್ಧಾಂತಕ್ಕೆ, ವಿಚಾರಕ್ಕೆ ದಣಿವಾಯ್ತಂದ್ರೆ ಎಲ್ಲ ಸೋತಿದ್ದಾನೆ ಅಂತ. ಹಿಂದೂ ಧರ್ಮವನ್ನು ಉಳಿಸ್ಕೊಳ್ಳೋದಕ್ಕೆ ಮುತಾಲಿಕ್ ಯಾರು ಅಂತ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂದ್ರೆ ಅವನಿಗೆ ಮಾಲೆ ಹಾಕ್ಬೇಕಾ? ಅವನಿಗೆ ಆರತಿ ಮಾಡ್ಬೇಕಾ? ಸಂವಿಧಾನ ಮುಸ್ಲಿಮರನ್ನ ಬೈತಾ ಇರಬೇಕು ಅಂತ ಹೇಳಿದ್ಯಾ ನಿಮ್ಗೆ? ಬೂಟಾಟಿಕೆ ಇದು, ನಾಟಕ ಇದು, ಇಸ್ಲಾಮೀಕರಣದ ದ್ರೋಹಿಗಳು ಇವರು. 1400 ವರ್ಷದ ಹಿಂದೆ ಇಸ್ಲಾಂ ಇರ್ಲಿಲ್ಲ, ಅಲ್ಲಾ ಇರ್ಲಿಲ್ಲ, ಕುರಾನ್ ಇಲ್ಲ. ಮುತಾಲಿಕ್ ಇದ್ರ ಅಷ್ಟು ವರ್ಷಗಳ ಹಿಂದೆ. ಶ್ರೀರಾಮ ಸೇನೆಯನ್ನ ಹಿಂದುತ್ವದ ಉಗ್ರವಾದಿ ಸಂಘಟನೆ ಅಂತ ಕರೀತಾರೆ. ನೀವು ಹೋದಲ್ಲಿ ದಾಳಿ ಮಾಡ್ತೀರಿ, ಗಲಾಟೆ ಮಾಡ್ತೀರಿ, ಜಗಳ ಮಾಡ್ತೀರಿ, ಯಾರ್ಯಾರಿಗೂ ಹೆದರ್ಸ್ತೀರಿ, ಬೆದರ್ಸ್ತೀರಿ. ಇಂಥವ್ರೆಲ್ಲರೂ ಇವರು ಬುದ್ಧಿಜೀವಿಗಳು. ನೀವು ಬುದ್ಧಿಜೀವಿಗಳಲ್ವಾ? ಅಲ್ಲ, ಬುದ್ಧಿಹೀನರ ನೀವು. ಅಷ್ಟೆಲ್ಲ ಮಾತನಾಡುವಂತಹ ಮುತಾಲಿಕರು ರಾಮ ಮಂದಿರದ ದೇಣಿಗೆ ಕಳ್ಳತನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತುಟಿ ಬಿಚ್ಚಲೇ ಇಲ್ಲ. ಇನ್ನು ಹಿಂದೂ ಹುಡುಗರಲ್ಲಿ ಕತ್ತಿ, ಮಚ್ಚು, ಲಾಂಗು ಇದೆಲ್ಲ ಹಿಡಿಯೋ ಹಾಗೆ ಮಾಡಿರೋದು ನಿಮ್ಮದೇ ಸಂಘಟನೆ. 10 ಸಲ ಮುಳುಗಿ ಎದ್ರು ಕೂಡ ಇವರು ಪಾಪ ಹೋಗಲ್ಲ. ಆ ಸೌಜನ್ಯ ಅಂತ ಹೆಣ್ಣು ಮಗಳನ್ನ ಹಾಳು ಮಾಡಿದ್ರಲ್ಲ, ಅವ್ರ ವಿರುದ್ಧವಾಗಿ ನಿಮ್ ಧ್ವನಿ ಹೆಂಗಿತ್ತು? ಪೊಲೀಸ್ ಡಿಪಾರ್ಟ್ಮೆಂಟ್ SIT ಕತ್ತೆ ಕಾಯ್ತಾ ಇದೆ, ಸಗಣಿ ತಿಂತಾ ಇದ್ರಿ. ಎಷ್ಟು ಮಾಡ್ತಾ ಇತ್ತು, ಏನ್ ಮಾಡ್ತಾ ಇದ್ದಾರೆ? ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣ ಆದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾರು ಅಧಿಕಾರದಲ್ಲಿದ್ರು? ಆರೋಪ ಬಂದವರನ್ನ ಯಾರು ರಾಜ್ಯಸಭೆಯ ಸದಸ್ಯರನ್ನಾಗಿ ಮಾಡಿದ್ರು? ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಏನ್ ಮಾಡ್ತಾ ಇದೆ? SIT ಯಾಕೆ ನೇಮಿಸಿದಿರಿ? ನೀವು ಪೊಲೀಸರು ಯಾಕೆ ನೇಮಿಸಿದಿರಿ? ನಿಮ್ಗೂ ಕೂಡ ಶಿಕ್ಷೆ ಆಗುತ್ತೆ. ಗಲ್ಲಿಗೇರಿಸ್ಲಿ, ರೆಡಿ ಇದೀರಿ? ಶೂಟ್ ಮಾಡಿ. ನ್ಯಾಯ ಗಲಾಟೆ ಬೇಕು ಅಂತ ಹೇಳ್ತೀರಿ. ಗೋಡ್ಸೆ ಸಿಗತ್ತೆ, ಗೋಡ್ಸೆ ಸಿದ್ಧಾಂತ ಸಿಗತ್ತೆ, ಗೋಡ್ಸೆ ಸಿದ್ಧಾಂತವನ್ನು ಮತ್ತೆ ನ್ಯಾಯ ಸಿಗತ್ತೆ ಅಂತ ಅನ್ನುವಂತ ದೃಷ್ಟಿಕೋನದಿಂದ ನನ್ನನ್ನು ಕರೀತಾರೆ. ಇಲ್ಲಿ ತನಕ ನಡೆಯುತ್ತೆ ಮುತಾಲಿಕ್ ಅವರ ಹಿಂದುತ್ವ ಹೋರಾಟ. ಕೊನೆ ಉಸಿರಿರೋ ತನಕ, ಟು ದಿ ಎಂಡ್. ಈ ಶರೀರ ಇರೋವರೆಗೆ ಹಿಂದುತ್ವ, ಇರೋವರೆಗೆ ಹಿಂದುತ್ವ.